ನನ್ನ ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆ್ಯಸ್ ಐ ಪ್ರಾಮಿಸ್ಡ್ ಯು, ಹೌದಲ್ವಾ? ಏನಂತ ಹೇಳಿದರೆ, ಸರ್ ಗ್ರಾಮರ್ ಮೇಲೆ ವಿಡಿಯೋಸ್ಗಳು ಹಾಕಿ ಅಂತ ಹೇಳಿದ್ರಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ. ಏನು ಅಂದರೆ, ಪ್ರತಿಯೊಂದು ಟಾಪಿಕಿನ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಕೊಡ್ತೇನೆ ಅಂತ. ಆ್ಯಸ್ ಐ ಪ್ರಾಮಿಸ್ಡ್, ಐ ಆಮ್ ಹಿಯರ್ ಟುಡೇ. ದಯವಿಟ್ಟು ಒಂದು ಪೆನ್ನು ಪೇಪರ್ ತಗೊಂಡು ಕೂತ್ಕೊಂಡ್ರೆ ನಿಜವಾಗಿಯೂ ಕೂಡ ವಿಡಿಯೋ ನೋಡ್ತಾ ನಿಮ್ಮ ಜಾಬ್ ಕೂಡ ಕಂಪ್ಲೀಟ್ ಆಗುತ್ತೆ. ನೀವು ಕೂಡ ಕಲಿತು ಎದ್ದೇಳ್ತೀರಾ. ಸುಮ್ಮನೆ ನೋಡೋದು, ಮತ್ತೆ ಬಿಡೋದು, ಮತ್ತೆ ಮರಿತೀರಾ. ಒನ್ಸ್ ಯು ರೈಟ್, ನಾನು ಹೇಳ್ತೀನಲ್ವಾ, ಒಮ್ಮೆ ಬರೆಯೋದು ಅಷ್ಟೇ, 10 ಸಲ ಓದೋದು ಅಷ್ಟೇ. 10 ಟೈಮ್ಸ್ ರೀಡಿಂಗ್ ಈಸ್ ಈಕ್ವಲ್ ಟು 1 ಟೈಮ್ ರೈಟಿಂಗ್ ಅಂತ. 1 ಟೈಮ್ ಬರೀರಿ ನೀವು, ನನ್ನ ಮಾತನ್ನು ಕೇಳಿ, ನೀವು ಪರ್ಫೆಕ್ಟ್ ಆಗಿಬಿಡ್ತೀರಾ. ಎನಿ ಡೌಟ್ ಯು ಕ್ಯಾನ್ ಫೀಲ್ ಫ್ರೀ ಟು ಆಸ್ಕ್ ಎನಿ ಡೌಟ್ಸ್, ಆಯಿತಾ? ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಈಸಿಯಾಗಿ ತಾವುಗಳು ಕಮೆಂಟನ್ನು ಹಾಕ್ಬೋದು. ಈಗ ನಾನು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಇಂಗ್ಲೀಷ್ ಗ್ರಾಮರ್ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಇರುತ್ತೆ ಸರ್. ಅದರ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಬಹಳ ಈಸಿಯಾಗಿ ಇರುತ್ತೆ. ಕ್ವಶನ್ ಏನಿರುತ್ತೆ ಅನ್ನೋದನ್ನು ಫಸ್ಟು ಓದಬೇಕಾಗತ್ತೆ. ಫ್ರೇಮ್ ಎ ಕ್ವಶನ್ ಸೋ ಆ್ಯಸ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ ನೋಡಿ, ಕ್ಲಿಯರ್ ಆಗಿದೆ. ಏನಂತ ಇದೆ? ಫ್ರೇಮ್ ಎ ಕ್ವಶನ್, ಒಂದು ಪ್ರಶ್ನೆಯನ್ನು ರೆಡಿ ಮಾಡಿ ಅಂತ. ಹಾಗಿದ್ರೆ ಅವರು ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ತಾವುಗಳು ವಿದ್ಯಾರ್ಥಿಗಳು ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಮೈ ನೇಮ್ ಈಸ್ ಇಸ್ಲಾಮ್ ಅಂತ ಹೇಳಿ ಇಸ್ಲಾಮಿಗೆ ಅಂಡರ್ಲೈನ್ ಹಾಕಿದರೆ ನಾನು, ಆವಾಗ ನೀವು ವಾಟ್ ಈಸ್ ಯುವರ್ ನೇಮ್ ಅಂತ ಆನ್ಸರಲ್ಲಿ ಬರೀಬೇಕು. ವಿತ್ ಕ್ವಶನ್ ಮಾರ್ಕ್ ಇರಬೇಕು. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಬಹಳ ಈಸಿಯಾಗಿರುವಂಥದ್ದು, ಆಯಿತಾ? ಇಂತಹ ಪ್ರಶ್ನೆಗಳು ಬಂದಾಗ ನೋಡಿ, ಇಲ್ಲಿ ಫ್ರೇಮ್ ಎ ಕ್ವಶನ್ ಸೋ ಆ್ಯಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಅಂಡರ್ಲೈನ್ಡ್ ವರ್ಡ್ ಅಂಡರ್ಲೈನೇ ಆಗಿರಲ್ಲ ಕೆಲವೊಮ್ಮೆ, ಆಯಿತಾ? ನಿಮ್ಮ ಕ್ವಶನ್ ಪೇಪರಲ್ಲಿ ಅಂಡರ್ಲೈನೇ ಆಗಿರಲ್ಲ. ಅವಾಗೇನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳ್ಕೊಡ್ತೇನೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಇಬ್ಬರಿಗೂ ಕೂಡ ಈ ಒಂದು ಪಾರ್ಟ್ ಇದೆ ಗ್ರಾಮರಲ್ಲಿ. ಬನ್ನಿ, ಆನ್ಸರ್ ಬನ್ನಿ. ಈಗ ಇಂತಹ ಕ್ವಶನ್ ಸಿಕ್ಕಾಗ ಇಫ್ ಯು ಗೆಟ್ ಸಚ್ ಟೈಪ್ ಆಫ್ ಮೇನ್ ಹೆಡ್ಡಿಂಗ್ಸ್, ಆಯಿತಾ, ತಾವುಗಳು ಏನು ಮಾಡಬೇಕು ಅಂದರೆ, ಯು ನೀಡ್ ಟು ಯೂಸ್ WH ಕ್ವಶನ್ಸ್. ಏನನ್ನು ಯೂಸ್ ಮಾಡಬೇಕು? ಟು ಫ್ರೇಮ್ ಎ ಕ್ವಶನ್ ಯು ಶುಡ್ ಯೂಸ್ WH ಕ್ವಶನ್ ಅಂತ ಹೇಳಿದರೆ ಅರ್ಥ ಏನು? WH ಕ್ವಶನ್ಸನ್ನು ಯೂಸ್ ಮಾಡಬೇಕು. ವಿಚ್ ಆರ್ ದಿ WH ಕ್ವಶನ್ಸ್? ನೋಡಿ, ವಾಟ್, ವೆನ್, ವೈ, ಹೋಮ್, ಹೂ, ವೇರ್, ಹೂಸ್, ಹೌ, ವಿಚ್. ಟೈಮ್ ಆಗಬಾರ್ದು ಅಂತ ಆಲ್ರೆಡಿ ಬೋರ್ಡ್ ಮೇಲೆಲ್ಲ ಬರೆದು ಬಿಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆದರೆ ನಿಮಗೆ ತೊಂದರೆ ಆಗುತ್ತಲ್ಲ ಅಂತ. ಇಂತಹ ಪ್ರಶ್ನೆಗಳು ಬಂದಾಗ ಎಕ್ಸಾಮಲ್ಲಿ ಮೇನ್ ಹೆಡ್ಡಿಂಗ್ ಏನಂತ ಇದೆ? ಫ್ರೇಮ್ ಅ ಕ್ವಶನ್ ಸೋ ಆ್ಯಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಬಂದರೆ ತಾವುಗಳು WH ಕ್ವಶನ್ಸನ್ನು ಯೂಸ್ ಮಾಡಬೇಕು. ವಿಚ್ ಆರ್ ದೋಸ್? ವಾಟ್, ವೆನ್, ವೈ, ಹೂಮ್, ಹೂ, ವೇರ್, ಹೂಸ್, ಹೌ, ವಿಚ್. ಇವೆಲ್ಲವೂ ಕೂಡ WH ಕ್ವಶನ್ಸ್ಗಳಾಗಿರ್ತವೆ. ಈ ವರ್ಡ್ಸ್ಗಳನ್ನು ಯೂಸ್ ಮಾಡಿ ತಾವುಗಳು ಕ್ವಶನನ್ನು ಫ್ರೇಮ್ ಮಾಡಬೇಕಾಗಿರುತ್ತೆ. ಲೆಟ್ ಮೀ give one example to understand this concept, ಆಯಿತಾ? To understand this concept, let me write one example. ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಈಗ ಬನ್ನಿ, ಈಸಿ ಎಕ್ಸಾಂಪಲ್ ತಗೊಳ್ಳೋಣ. ಪೀಸ್ ಈಸ್ ಕಾಸ್ಟ್ಲಿ, COSTLY. ಈಗ ನೋಡಿ, ಕ್ವಶನ್ ಈಸ್ ವೆರಿ ಈಸಿ. ವಾಟ್ ಈಸ್ ಅವರ್ ಕ್ವಶನ್? ಪೀಸ್ ಈಸ್ ಕಾಸ್ಟ್ಲಿ. ಆದರೆ ಮೇನ್ ಹೆಡ್ಡಿಂಗ್ ಏನಂತ ಇದೆ? ಫ್ರೇಮ್ ಎ ಕ್ವಶನ್ ಸೋ ಆ್ಯಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಒಂದು ಅಂಡರ್ಲೈನ್ಡ್ ವರ್ಡ್ ಬೇಕು. ಅದು ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಅಂಡರ್ಲೈನ್ ಆಗಿ ಬಂದಿರುತ್ತೆ. ಈಗ ಇಲ್ಲಿ ಅಂಡರ್ಲೈನ್ ಏನಂತ ಇದೆ ಅಂದರೆ, ಪೀಸ್ ಅನ್ನೋದಕ್ಕೆ ಅಂಡರ್ಲೈನ್ ಇದೆ. ಏನಂತ ಅಂಡರ್ಲೈನ್ ಇದೆ? ಪೀಸಿಗೆ. ಹಾಗಿದ್ರೆ ದಿಸ್ ಈಸ್ ಅವರ್ ಕ್ವಶನ್. ಕ್ಲಿಯರ್? ವಾಟ್ ಟು ರೈಟ್ ಇನ್ ಆನ್ಸರ್? ನೋಡಿ, ಕನ್ನಡದಲ್ಲಿ ಪೀಸ್ ಈಸ್ ಕಾಸ್ಟ್ಲಿ. ಏನು ಕಾಸ್ಟ್ಲಿ ಅಂತ ಕೇಳಿದಾಗ ಪೀಸ್ ಅಂತ ಉತ್ತರ ಬರಬೇಕು. ಆ ರೀತಿಯಾಗಿ ಕ್ವಶನನ್ನು ಫ್ರೇಮ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಬರಿತೀನಿ, ಈ ಪೀಸ್ ಜಾಗದಲ್ಲಿ ವಾಟ್ ಈಸ್ ಕಾಸ್ಟ್ಲಿ ಅಂತ ಬರಿತೀನಿ. ನೋಡುವಾಗ ಭಾಳ ಈಸಿ ಇದು, ಬರೆಯೋ ಸಮಯದಲ್ಲಿ ಭಾಳ, ಆಯಿತಾ? ಇಫ್ ಯು ಗೆಟ್ ಅಂಡರ್ಲೈನ್ ಪಾರ್ಟ್ ಇನ್ ದ ಸಬ್ಜೆಕ್ಟ್ ಪ್ಲೇಸ್, ಆಯಿತಾ? ನಿಮಗೇನಾದರೂ ಅಂಡರ್ಲೈನ್ ಆಗಿರುವ ಭಾಗ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದರೆ ಆನ್ಸರ್ ಭಾಳ ಈಸಿಯಾಗಿ ಬರೆದು ಬಿಡ್ತೀರಾ. ಆಬ್ಜೆಕ್ಟ್ ಪ್ಲೇಸಲ್ಲಿ ಅಂಡರ್ಲೈನ್ ಬಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದನ್ನು ಕೂಡ ತೋರಿಸಿ ಕೊಡ್ತೇನೆ. ನೋಡಿ, ಪೀಸ್ ಈಸ್ ಕಾಸ್ಟ್ಲಿ ಅಂತ ಇತ್ತು. ನೋಡಿ, ಪೀಸಿಗೆ ಅಂಡರ್ಲೈನ್ ಇದೆ. ವಾಟ್ ಈಸ್ ಕಾಸ್ಟ್ಲಿ ಈಸ್ ಅವರ್ ಆನ್ಸರ್. ಎಕ್ಸಾಮಲ್ಲಿ ಇದನ್ನು ಬರೆದು ಇದನ್ನು ಬರಿಬೇಕು. ಆನ್ಸರ್ ಅಂತ ಹಾಕಿ ಈ ರೀತಿ ಬರಿಬೇಕಾಗಿರುತ್ತೆ.
ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇದು ನಿಮ್ಮ ಉತ್ತರ. ದಿಸ್ ಈಸ್ ಯುವರ್ ಆನ್ಸರ್. ಹೀಗಿರಬೇಕು ನಿಮ್ಮ ಉತ್ತರ. ಉತ್ತರದಲ್ಲಿ ಕ್ವಶನ್ ಮಾರ್ಕ್ ಕೂಡ ಇದೆ ನೋಡಿ. ಅರ್ಥ ಆಗುತ್ತೆ ಎಲ್ಲರಿಗೂ? ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಷ್ಟ. ಈಗ ವಾಟ್ ಈಸ್ ಕಾಸ್ಟ್ಲಿ ಆನ್ಸರ್ ಏನು ಬರ್ತಾ ಇದೆ ನಮಗೆ? ಪೀಸ್ ಅಂತ ಬರ್ತಾ ಇದೆ. ಹಾಗಿದ್ರೆ ಅಂಡರ್ಲೈನ್ ಕೂಡ ಅದೇ ಆಗಿದೆ ನೋಡಿ. ಏನಂತ ಇದೆ? ಫ್ರೇಮ್ ಎ ಕ್ವಶನ್. ನಾವು ಫ್ರೇಮ್ ಮಾಡಿದ್ವಿ. ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್. ನೋಡಿ, ಆ್ಯಸ್ ಆನ್ಸರ್ ಅಂದರೆ ಅದೇ ಉತ್ತರವಾಗಿ ಇಲ್ಲಿ ಬರಬೇಕು ಅಂತ. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಆಯಿತಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಯಾವುದಾಯಿತು ನಮ್ಮದು? ವಾಟ್ ಈಸ್ ಕಾಸ್ಟ್ಲಿ, ವಾಟ್ ಮುಗೀತು. ಆಯಿತಾ? ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಪದೇ ಪದೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತಿರುವಂಥದ್ದು. ಆ್ಯನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ಇದು ಕಾಣಬೇಕಿಲ್ಲ ಅಂದರೆ ಅರ್ಥ ಆಗಲ್ಲ. ಪ್ಲೀಸ್ ಝೂಮ್ ಇಟ್. ಓಕೆ, ಸಿ, an elephant made a friendship with a man. This is our question. Which is the underline part? ಅಂಡರ್ಲೈನ್ ಪಾರ್ಟೇ ಇಲ್ಲ ಅಂದರೆ ಕ್ವಶನ್ನೇ ಫ್ರೇಮ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಮೇನ್ ಹೆಡ್ಡಿಂಗೇ ಹೇಳ್ತಾ ಇದೆ ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಇದೆ. ಇದರ ಅರ್ಥವೇನು ಅಂದರೆ ಕೊಟ್ಟಿರುವ ಪ್ರಶ್ನೆಯಲ್ಲಿ ಯಾವುದೋ ಒಂದು ವರ್ಡು ಅಂಡರ್ಲೈನ್ ಆಗಿರಬೇಕು, ಪ್ರಿಂಟ್ ರೆಡಿ ಇರಬೇಕು. ನೋಡಿ, ಇಮ್ಯಾಜಿನ್ ಆ್ಯನ್ ಎಲಿಫೆಂಟ್, ಇಲ್ಲಿ ಅಂಡರ್ಲೈನ್ಡ್ ಆಗಿರುವ ಭಾಗ ಸಬ್ಜೆಕ್ಟು ಆ್ಯನ್ ಎಲಿಫೆಂಟ್. ಹಾಗಿದ್ರೆ ವಾಟ್ ಈಸ್ ಅವರ್ ಆನ್ಸರ್? ವೆರಿ ಈಸಿ ಅಲ್ವಾ? ಏನು ಆನ್ಸರು? ಈಗ ತಾನೇ ಹೇಳ್ಕೊಟ್ಟೆ. ಯಾವುದು ಬರುತ್ತೆ ನೋಡಿ? ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡಿದವರು ಯಾರು? ಯಾರು ಅಂದರೆ ಇಂಗ್ಲೀಷಲ್ಲಿ ಏನು ಯಾರು ಅಂದರೆ ಹೂ ಅಂತ ಬರುತ್ತೆ. ಭಾಳ ಈಸಿ. ಹಾಗಿದ್ರೆ ಎಲಿಫೆಂಟ್ ಪ್ಲೇಸಲ್ಲಿ ರೀಪ್ಲೇಸ್ ಆ್ಯನ್ ಎಲಿಫೆಂಟ್ ವಿತ್ ಹೂ. ಹೂ ಜೊತೆಗೆ ಅದನ್ನು ರೀಪ್ಲೇಸ್ ಮಾಡಿ. ನೋಡಿ, ಹೂ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್? ಕ್ವಶನ್ ಮಾರ್ಕ್. ಹೌದಲ್ವಾ? ದಿಸ್ ಈಸ್ ಅವರ್ ಆನ್ಸರ್. ಭಾಳ ಈಸಿ ಇದೆ ಅಲ್ವಾ? ಈಗ ನೋಡಿ, ಈಗ ಕಷ್ಟ ಅನಿಸುತ್ತೆ. ದಿಸ್ ಈಸ್ ಅದಕ್ಕೆ ಹೇಳೋದು 1+1 ಈಸ್ ವೆರಿ ಈಸಿ. 1+1 ಅಂದ ತಕ್ಷಣ 2 ಅಂತ ಬರೆದು ಒಗೆದ್ಬಿಡ್ತೀವಿ. ಭಾಳ ಈಸಿ ಬಿಡಿ ಸರ್ ಅಂತ. ಅದೇ ಚಿಕ್ಕ ಮಕ್ಕಳಿಗೆ ಮತ್ತೆ ನಾನು 89+89 ಅಂತ ಹಾಕ್ಕೊಟ್ಬಿಟ್ರೆ ಏನು ಸರ್? ಯಾಕಂದರೆ ಕ್ಯಾರಿ ಆಗುತ್ತಲ್ವ, ಆವಾಗ ಮಕ್ಕಳಿಗೆ ಕಲೀಲಿಕ್ಕೆ ಸ್ವಲ್ಪ ನಾಲೆಡ್ಜ್ ಬೇಕು. 9+8 9+9 18 ಅಂತೀವಿ. 1 ಏನು ಅಂತಪ್ಪ ಅಂದರೆ ಕ್ಯಾರಿ ಆಗುತ್ತೆ ಅಂತ ಹೇಳ್ತೀವಿ. ಹೀಗೆ ಅದನ್ನು ಈಗ ನೋಡಿ 3 ಕೂಡ ಆ್ಯಡ್ ಮಾಡಬೇಕು ಮತ್ತೆ. ಹೌದಲ್ವಾ? 16 1 17. ಯಾವಾಗ ಅಂದರೆ ದಿಸ್ ಈಸ್ ಅವರ್ ಬೇಸಿಕ್ ಸ್ಟೆಪ್. ಹಾಗೆ ಇದು ಬೇಸಿಕ್ ಸ್ಟೆಪ್, ಇದು ಬೇಸಿಕ್ ಆಯಿತಾ? ಇದು ಒಂದು ಕ್ವಶನ್ ಇರುತ್ತೆ, ಜೊತೆಗೆ ಸ್ವಲ್ಪ ಡಿಫಿಕಲ್ಟ್ ಪಾರ್ಟ್ ಕೂಡ ಇರುತ್ತೆ. ಈಗ ನೋಡಿ, ಸೇಮ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಐ ವಿಲ್ ಟೇಕ್ ಸೇಮ್ ಕ್ವಶನ್ ಬಟ್ ಆನ್ಸರ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ತೋರಿಸ್ತೀನಿ ಈಗ. ದಿಸ್ ಒನ್ ಓವರ್. ಹೋಪ್ ಎವ್ರಿ ಒನ್ ಕಾಪಿಡ್. ಎಲ್ಲರೂ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಬನ್ನಿ ಸರ್. ಈಗ ನೋಡಿ, ಸೇಮ್ ಕ್ವಶನ್ ತಗೊತೀನಿ, ಆದರೆ ಆನ್ಸರ್ ಬೇರೆದು ಬರುತ್ತೆ. ನಾನು ಹೇಳಿದ್ನಲ್ವಾ, ಐ ವಿಲ್ ರಬ್ ದಿಸ್. ನೋಡಿ, ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಈಗ ಆಬ್ಜೆಕ್ಟ್ ಪ್ಲೇಸಲ್ಲಿ ಅಂಡರ್ಲೈನ್ ಇದೆ. ಎಲ್ಲಿದೆ? ಆಬ್ಜೆಕ್ಟ್ ಪ್ಲೇಸಲ್ಲಿ ಅಂಡರ್ಲೈನ್ ಇದ್ದರೆ ಯು ನೀಡ್ ಸಮ್ ನಾಲೆಡ್ಜ್ ಅಬೌಟ್ ವರ್ಬ್ಸಿನ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ಅದನ್ನು ಈಗ ಕಲಿಸ್ತೀನಿ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಬೇಜಾರಾಗಬಾರ್ದು. ಆದರೆ ಎಕ್ಸಾಮಲ್ಲಿ ಔಟ್ ಆಫ್ ಅಂಕ ಬೇಕು, ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ಬೇಕು, ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಇಂಗ್ಲೀಷಲ್ಲಿ ಅಂದರೆ ಯು ನೀಡ್ ಟು ಪರ್ಫೆಕ್ಟ್ ಇನ್ ಗ್ರಾಮರ್ ಫಸ್ಟ್. ಬನ್ನಿ ಈಗ. ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಲಾಸ್ಟಿಗೆ ಇರುವಂಥದ್ದಲ್ವಾ, ಆಬ್ಜೆಕ್ಟ್ ಪ್ಲೇಸಲ್ಲಿ ಬಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಏನೂ ಇಲ್ಲ. ಈಗ ನೋಡಿ ಆಯಿತಾ, ಆನೆ ಯಾರ ಜೊತೆ, ನೋಡಿ ಇದು ಬೇರೆದಾಗ್ತಾ ಇದೆ ಅಲ್ವಾ, ಆನೆ ಯಾರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡಿತು ಅಂತ. ಆಯಿತಾ? ಕ್ಲಿಯರ್ ಅಲ್ಲ ಫ್ಯೂ? ಹಾಗಿದ್ರೆ ನೋಡಿ ಇಲ್ಲಿ ಇದು ಯಾವುದು ಬರುತ್ತೆ ಇದರಲ್ಲಿ? ವಾಟ್, ವೆನ್, ವೈ, ಹೂಮ್, ಹೂ ಯಾವಾಗ ಬರುತ್ತೆ? ಸಬ್ಜೆಕ್ಟ್ ಪ್ಲೇಸಲ್ಲಿ ಮಾತ್ರ. ಆಯಿತಾ? ವೇರ್, ಹೂಸ್, ಹೌ, ವಿಚ್ ಅಂದರೆ ಪ್ಲೇಸು, ಹೌ ಅಂದರೆ ಹೆಂಗೆ ಅಂತ, ಹೂಸ್ ಅಂದರೆ ಯಾರು ಅಂತ, ವೇರ್ ಅಂದರೆ ಎಲ್ಲಿ ಅಂತ. ಇದು ಎಲ್ಲಿ ಅಂತ ಇಲ್ಲ ಇಲ್ಲಿ. ವೆನ್ ಅಂದರೆ ಯಾವಾಗ ಅಂತ, ಯಾವುದಾದ್ರು ಡೇಟ್ ಬಂದರೆ ಬರುವಂಥದ್ದು. ವೈ ಅಂದರೆ ಯಾಕೆ ಅಂತ. ಹೌದಲ್ವಾ? ನೆಕ್ಸ್ಟ್ ಉಳಿದಿರೋದೀಗ ಹೂಮ್ ಅಂತ. ಹೂಮ್ ಯಾರ ಜೊತೆಯಲ್ಲಿ ಅಂತ. ನೋಡಿ, ಯಾರ ಜೊತೆಯಲ್ಲಿ ಆನೆ ಫ್ರೆಂಡ್ಶಿಪ್ಪನ್ನು ಬೆಳೆಸಿತ್ತು ಅಂತ.
ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಈಗ ಆನ್ಸರನ್ನು ಬರಿತೀನಿ ನೋಡಿ. ಹೋಮ್ ಆಯಿತಾ. ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಹೇಳಿದ್ದು ವಿಡಿಯೋ ಯಾರು ಓಡಿಸಿದ್ರೋ ಅವರು ಯಾವತ್ತೂ ಕಲಿಯಲ್ಲ ಅಂತ. ದಿಸ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಕೊಟ್ಟಿರುವ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಫಸ್ಟ್ 2 ಎಕ್ಸಾಂಪಲ್ಸಿಗೆ ನಾನು ಏನು ಕೂಡ ಹೇಳಿಲ್ಲ, ಯಾಕಂದರೆ ಡೈರೆಕ್ಟಾಗಿ ನಾವು ಆನ್ಸರ್ ಬರೆದ್ವಿ. ಬಿಕಾಸ್ ಸಬ್ಜೆಕ್ಟ್ ವಾಸ್ ದಿ ಅಂಡರ್ಲೈನ್ಡ್ ಪಾರ್ಟ್. ಸಬ್ಜೆಕ್ಟು ಅಂಡರ್ಲೈನ್ ಪಾರ್ಟ್ ಆಗಿತ್ತು. ಈಗ ಆಬ್ಜೆಕ್ಟ್ ಅಂಡರ್ಲೈನ್ ಪಾರ್ಟಲ್ಲಿದೆ. ಆರ್ ಯು ಕಂಫರ್ಟ್? ಸಿ, ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಅಂಡರ್ಲೈನ್ ಆಗಿರುವ ಭಾಗ ಆಬ್ಜೆಕ್ಟು, ಅಂದರೆ ಲಾಸ್ಟಿಗೆ ಅಂಡರ್ಲೈನ್ ಇದ್ದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಗಿವನ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಹೆಂಗೆ ಸರ್ ಗೊತ್ತಾಗ್ಬಿಡ್ತು ನಿಮಗೆ? ನಮ್ಮ ಪಾಸ್ಟ್ ಟೆನ್ಸೇ ಗೊತ್ತಿಲ್ಲ. ಏನೂ ಇಲ್ಲ ಕಂಡ್ರು. ಈ ಮೇಡ್ ಅಂತ ಇದೆ ಅಲ್ವಾ ವರ್ಬು, ಇದು ಪಾಸ್ಟ್ ಟೆನ್ಸ್. ಯಾವ ಟೆನ್ಸು? ಪಾಸ್ಟ್ ಟೆನ್ಸ್. ಇದು ಪಾಸ್ಟ್ ಟೆನ್ಸಲ್ಲಿದ್ದರೆ ನಾವು ಡಿಡ್ ಅಂತ ವರ್ಬನ್ನು ಯೂಸ್ ಮಾಡಬೇಕು ಆನ್ಸರಲ್ಲಿ. ಯಾವ ವರ್ಬನ್ನು? ಡಿಡ್ ಅಂತ. ಈಗ ನಾನು ಬರೀತೀನಿ ನೋಡಿ. ಹೂಮ್ ಡಿಡ್, ಆಯಿತಾ. ದಿಸ್ ಈಸ್ ಅವರ್ ಆನ್ಸರ್ ಮ್ಯಾನ್. ಹೂಮ್ ಡಿಡ್, ಆಯಿತಾ. ದಿ ಎಲಿಫೆಂಟ್ ಸೇಮ್ ಆ್ಯಸ್ ಇಟ್ ಈಸ್. ಐ ಶುಡ್ ಕಾಪಿ ನೋಡಿ. ಹೂಮ್ ಡಿಡ್ ದಿ ಎಲಿಫೆಂಟ್ ಮೇಕ್ ಅ ಫ್ರೆಂಡ್ಶಿಪ್, ಆಯಿತಾ. ಹೋಮ್ ಡಿಡ್ ದಿ ಎಲಿಫೆಂಟ್ ಮೇಕ್ ಅ ಫ್ರೆಂಡ್ಶಿಪ್. ಇದಕ್ಕೆ ಕ್ವಶನ್ ಮಾರ್ಕ್ ಹಾಕಬೇಕು. ಇದು ಕೂಡ ಸರಿಯಾದ ಉತ್ತರ. ಅಥವಾ ವಿತ್ ಹೂಮ್ ಡಿಡ್ ದಿ ಎಲಿಫೆಂಟ್ ಮೇಕ್ ಎ ಫ್ರೆಂಡ್ಶಿಪ್ ಅಂತ ಬರೆದ್ರು ರೈಟ್ ಆನ್ಸರ್. ಆದರೆ ಮೆನಿ ಆಫ್ ದೆಮ್ ಆಯಿತಾ. ನೋಡಿ, ನೀವು ಬರೀತಿರುವ ಉತ್ತರ ಇದು ಯಾವುದು? ಹೂಮ್ ಡಿಡ್ ದಿ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ಅಂತ ಇದೆ. ದಿಸ್ ಈಸ್ ಯುವರ್ ಆನ್ಸರ್ ವಿಚ್ ಯು ಆರ್ ರೈಟಿಂಗ್ ಇನ್ ಬೋರ್ಡ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಆನ್ಸರ್ ಪೇಪರಲ್ಲಿ ತಾವು ಬರೀತಿರುವ ಉತ್ತರಗಳು ಇದು. ದಿಸ್ ಈಸ್ ರಾಂಗ್. ರೀಸನ್ ಇಷ್ಟೇ, ಬಿಕಾಸ್ ನೋಡಿ, ಪಾಸ್ಟ್ ಟೆನ್ಸ್ ಒಂದು ರೂಲ್ ಇದೆ, ಆಯಿತಾ. ಪಾಸ್ಟ್ ಟೆನ್ಸ್ ವರ್ಬ್ ಬಂದ ಮೇಲೆ ದ ಫಾಲೋಯಿಂಗ್ ವರ್ಬ್ ಶುಡ್ ನಾಟ್ ಕಮ್ ಪಾಸ್ಟ್ ಟೆನ್ಸ್ ಅಂತ. ಒನ್ಸ್ ವಿ ಯೂಸ್ ಅ ಪಾಸ್ಟ್ ಟೆನ್ಸ್ ಇನ್ ದ ಸೆಂಟೆನ್ಸಲ್ಲಿ ಡೂ ಫಾರಮಿನ ಪಾಸ್ಟ್ ಟೆನ್ಸನ್ನು ಯೂಸ್ ಮಾಡಿದಾಗ ಫಾಲೋಯಿಂಗ್ ವರ್ಬ್ ಅಂದರೆ ಮುಂದೆ ಬರುವಂಥ ವರ್ಬು ಅದು ಪ್ರೆಸೆಂಟಲ್ಲಿ ಇರಬೇಕು. ಎದರಲ್ಲಿರಬೇಕು? PRESENT. ಹಾಗಿದ್ರೆ ದಿಸ್ ಈಸ್ ರಾಂಗ್. ಮೇಡಿನ ಪ್ರೆಸೆಂಟ್ ಟೆನ್ಸ್ ಏನು? ಮೇಕ್. ದಿಸ್ ಒನ್ ಈಸ್ ರೈಟ್. ನೋಡಿ, ಮೇಕ್, ದಿಸ್ ಈಸ್ ರೈಟ್. ಡಿಡ್ ಪಾಸ್ಟ್ ಟೆನ್ಸ್, ಫಾಲೋಯಿಂಗ್ ವರ್ಬ್ ಶುಡ್ ಕಮ್ ಪ್ರೆಸೆಂಟ್ ಟೆನ್ಸ್. ಇಷ್ಟು ನಾಲೆಡ್ಜ್ ಬೇಕು. ಯಾವಾಗ ಅಂದರೆ ಇಫ್ ಅಂಡರ್ಲೈನ್ ಪಾರ್ಟ್ ಈಸ್ ಎ ಆಬ್ಜೆಕ್ಟ್ ಆದಾಗ. ಕ್ಲಿಯರ್ ಮೈ ಡಿಯರ್? ಓಕೆ, ಇದು ಸ್ವಲ್ಪ ಟಫ್ ಅನಿಸುತ್ತೆ, ಬರ್ಕೊಂಡು ಕಲ್ತವ್ರಿಗೆ ಏನು ಈಸಿ. ಇನ್ನೊಂದು ಪ್ರಶ್ನೆಯನ್ನು ಬೇಗ ಮಾಡಿ, ಆಯಿತಾ. ವಿಡಿಯೋದಲ್ಲಿ ಒಂದು 3 ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀನಿ ಸರ್. ಹೋಮ್ವರ್ಕ್ ಅಂತ ತಿಳ್ಕೊಂಡಾದರೂ ಬರೀರಿ. ರೀಸನ್ ಇಷ್ಟೇ, ಎಷ್ಟು ಬರೀತಿರೋ ಅಷ್ಟು ಕಲಿತೀರಾ, ಆಯಿತಾ. ಇದನ್ನು ಕಲಿಬೇಕು ಅಂದರೆ ಒಂದಿಷ್ಟು ಕ್ವಶನ್ ಪೇಪರ್ ಇಟ್ಕೋಬೇಕು. ಹೋಪ್ everyone is understanding. One more example I will take, my dear children. ನೋಡಿ, one more example I will take. Bangalore is a lovely city. ನೋಡಿ, ಬೆಂಗಳೂರು ಈಸ್ ಎ ಲವ್ಲಿ ಸಿಟಿ. ಬೆಂಗಳೂರನ್ನು ಅಂಡರ್ಲೈನ್ ಹಾಕಿದ್ದೀನಿ, ಆಯಿತಾ. ಯಾವುದು ಅಂತ ಕೇಳಬೇಕು. ನೋಡಿ, ಈಗ ನಮ್ಮದು ಯಾವುದ್ಯಾವುದು ಆಯ್ತಿಲ್ಲಿ, ಹೋಮ್ ಕೂಡ ಆಯ್ತಲ್ವಾ. ನೋಡಿ, ಯಾವುದು ಅಂತ ಕೇಳಬೇಕು. ಯಾವುದು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಏನನ್ನು ಯೂಸ್ ಮಾಡ್ತೀವಿ? ವೆನ್ ಅಂದರೆ ಏನಂದರೆ ನಾನು ಡೇಟ್ ಅಂತ, ವೈ ಅಂದರೆ ಯಾಕೆ ಅಂತ, ವೇರ್ ಅಂದರೆ ಎಲ್ಲಿ ಅಂತ, ಹೂಸ್ ಅಂದರೆ ಯಾರ್ದು ಅಂತ, ಹೌ ಅಂದರೆ ಹೆಂಗೆ ಅಂತ, ವಿಚ್ ಅಂದರೆ ಯಾವುದು ಅಂತ. ಇಷ್ಟಾದರೂ ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡ್ರೆ ವಾಟ್ ವಿಲ್ ಕಮ್ ಹಿಯರ್? ಬೆಂಗಳೂರನ್ನು ರೀಪ್ಲೇಸ್ ಮಾಡುವ WH ವರ್ಡ್ ಯಾವುದಾಗಿರುತ್ತೆ? ಅದು ವಿಚ್ ಆಗಿರುತ್ತೆ. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಕ್ಲಿಯರ್ ಆಲ್ ಆಫ್ ಯು? ಈಗ ನೋಡಿ, ವಿಚ್, ಇಲ್ಲಿ ವಿಚ್ ಬರುತ್ತೆ ಬೆಂಗಳೂರು ಪ್ಲೇಸಲ್ಲಿ. ವಿಚ್ ಈಸ್ ಅ ಲವ್ಲಿ ಸಿಟಿ. ವಿಚ್ ಈಸ್ ಎ ಲವ್ಲಿ ಸಿಟಿ ಕ್ವಶನ್ ಮಾರ್ಕಿಂದ ಎಂಡ್ ಆಗಬೇಕು. ರೀಸನ್ ಇಷ್ಟೇ, ವೆನ್ ಎವರ್ ಆಯ್ತಾ
ವಾಟ್ ಆರ್ WH ಕ್ವಶನ್ಸ್ ಅಂದರೆ ಭಾಳ ಈಸಿ ಅಲ್ವಾ. ದಿ ಕ್ವಶನ್ ವಿಚ್ ಸ್ಟಾರ್ಟ್ಸ್ ವಿತ್ ದ ಹೆಲ್ಪ್ ಆಫ್ WH ವರ್ಡ್ ದಟ್ ಈಸ್ ಕಾಲ್ಡ್ WH ಕ್ವಶನ್. ಕ್ಲಿಯರ್ ಆಲ್ ಆಫ್ ಯು. WH ವರ್ಡಿಂದ ಸ್ಟಾರ್ಟ್ ಆಗಿ ಕ್ವಶನ್ ಮಾರ್ಕಿಂದ ಎಂಡ್ ಆದರೆ ಅದನ್ನೇ ನಾವು WH ಕ್ವಶನ್ ಅಂತ ಕರಿತೀವಿ. ಹಾಗಿದ್ರೆ ನಮ್ಮ ಕ್ವಶನು ಅವ್ರು ಕೊಟ್ಟಿರುವ ಮೇನ್ ಕ್ವಶನು ಸರಿಯಾಗಿ ಇದೆ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಇನ್ನು ಉಳಿದಂತಹ ಇದರ ಮೇಲೆ ನಾನು ನಿಮಗೆ ಸ್ವಲ್ಪ 3 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಯಾರಿಗಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿದುಕೊಳ್ಳಿ. ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ PUC ಪ್ಲೀಸ್ ಆಯಿತಾ, ಫೀಲ್ ಫ್ರೀ ಟು ಆಸ್ಕ್ ಎನಿಥಿಂಗ್ ಮೈ ಡಿಯರ್ ಚಿಲ್ಡ್ರನ್. ಈಗ ನಾನು ಹೋಮ್ವರ್ಕ್ ಅಂತಾನೆ ಅನ್ಕೊಳ್ಳಿ, HW ಹೋಮ್ವರ್ಕ್. ಪ್ಲೀಸ್ ಸೀರಿಯಸ್ ಆಗಿ ತಗೊಂಡ್ರೆ ಜೀವನ ಖುಷಿಯಾಗಿರುತ್ತೆ, ತಗೊಳ್ಳಿಲ್ಲ ಅಂದರೆ ಏನೂ ಮಾಡಲಿಕ್ಕೆ ಆಗಲ್ಲ ಆಯಿತಾ. ಹಾಂ, ಫಸ್ಟ್ ಹೋಮ್ವರ್ಕಲ್ಲಿ ವಿ ಮಸ್ಟ್ ಹ್ಯಾವ್ ಸಮ್ ಮನಿ. ವಿ ಮಸ್ಟ್ ಹ್ಯಾವ್ ಸಮ್ ಮನಿ. ಇದರಲ್ಲಿ ಏನು ಮಾಡೋಣ ಅಂದರೆ ವಿ ಮಸ್ಟ್ ಹ್ಯಾವ್ ಸಮ್ ಮನಿ. ಹಾಂ, ಸಮ್ ಮನಿಗೆ ಅಂಡರ್ಲೈನ್ ಹಾಕಿದ್ದೀನಿ. ಕ್ಲಿಯರ್, ದಿಸ್ ಈಸ್ ಯುವರ್ ಹೋಮ್ವರ್ಕ್. ಪ್ಲೀಸ್ ಕಮೆಂಟ್ ಮುಖಾಂತರ ಇದಕ್ಕೆ ಏನು ಆನ್ಸರ್ ಅಂತ ಬರೆದು ಕಳಿಸಿದರೆ ಬಹಳ ಖುಷಿಯಾಗತ್ತೆ. ಯಾಕೆ ಖುಷಿಯಾಗತ್ತೆ ಅಂದರೆ ಮಕ್ಕಳು ನಾನು ಪಾಠ ಮಾಡ್ತಾ ಇರೋದು ಕೇಳ್ತಾ ಇದ್ದಾರಲ್ಲ ಅಂತ. ನೋಡ್ರೋ, ಗ್ರಾಮರು ಸುಮ್ಮನೆ ಕೇಳೋದ್ರಿಂದ ಕಿವಿಗೆ ಬಹಳ ತಂಪು ಕೊಡುತ್ತೆ. ಓಹೋ ಎಷ್ಟು ಈಸಿ ಇದೆಯಲ್ಲ ಅಂತ. ಎಕ್ಸಾಮಲ್ಲಿ ಮಾತ್ರ 0 ಮಾರ್ಕ್ಸ್ ಬರುತ್ತೆ. ಇಫ್ ಯು ರೈಟ್ ಆ್ಯಂಡ್ ಪ್ರಾಕ್ಟೀಸ್, ಐ ಪ್ರಾಮಿಸ್ ಯು, ನಾನು ಹೇಳ್ತಾ ಇದ್ದೀನಲ್ವಾ, 100% ಶ್ಯೂರಿಟಿ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಯು ವಿಲ್ ಬಿ ದ ಹೀರೋ ಇನ್ ದಿ ಎಕ್ಸಾಮ್ ಹಾಲ್. ಯು ವಿಲ್ ಬಿ ದ ಹೀರೋ ವಿತ್ ದಟ್ ಕ್ವಶನ್ ಪೇಪರ್ ಜೊತೆ ನೀವೇ ಹೀರೋ. ಕಿತ್ತಾಕ್ಬಿಡ್ತೀರ ಕ್ವಶನ್ ಪೇಪರ್ ಇಷ್ಟು ಈಸಿಯಾಗಿದೆಯಲ್ಲ ಅಂತ. ಯಾವಾಗ ಅಂದರೆ ಇಫ್ ಯು ನೋ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇನ್ ಗ್ರಾಮರ್. ಒನ್ ಮೋರ್ ಕ್ವಶನ್ ಐ ವಿಲ್ ಗಿವ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಮೈ ಫಾದರ್ ಸ್ಟುಡ್ ಬಿಫೋರ್ ಮೀ. ಆಯಿತಾ, ಇದರಲ್ಲಿ ಏನು ಮಾಡೋಣ ಅಂದರೆ ಒಂದು ಆಬ್ಜೆಕ್ಟಿಗೆ ಅಂಡರ್ಲೈನ್ ಕೊಡೋಣ. ಕ್ಲಿಯರ್, ವೆರಿ ಗುಡ್. ಇನ್ನೊಂದು ಲಾಸ್ಟ್ ಕ್ವಶನ್ ಏನು ಹಾಕೋಣ? ಹಾಂ, ಮೈ ನೇಮ್ ಈಸ್ ಇಸ್ಲಾಂ. ಆಯಿತಾ, ಈಗ ನೋಡಿ, ಓಕೆ, WH ವರ್ಡ್ಸನ್ನು ಯೂಸ್ ಮಾಡಿ ಮಕ್ಕಳೇ ಕ್ವಶನನ್ನು ಫ್ರೇಮ್ ಮಾಡಿ. ಇಲ್ಲೇ ಇದೆ ಕ್ವಶನಲ್ಲೇ, ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ. ಪ್ಲೀಸ್ ಫ್ರೇಮ್ ಎ ಕ್ವಶನ್ ಟು ದೀಸ್ ಕ್ವಶನ್ಸ್. ಈ ಕೊಟ್ಟಿರುವ 3 ಕ್ವಶನ್ಸ್ಗಳಿಗೂ ಹಾಗೂ ಕಮೆಂಟ್ ಮುಖಾಂತರ ನಮಗೆ ತಾವುಗಳು ಆನ್ಸರನ್ನು ಕಳಿಸಿದರೆ ಬಹಳ ಖುಷಿಯಾಗುತ್ತೆ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಆಗಿರಿ. ಯಾಕೆಂದರೆ ಮುಂದಿನ ವಿಡಿಯೋ ಕೂಡ ನಾವು ಬೇರೆ ಟಾಪಿಕ್ಕಿನ ಮೇಲೆ ಬರ್ತಾಯಿದ್ದೀವಿ. ಲೈಕ್ ಏನಂತೀರ, ಕ್ವಶನ್ ಟ್ಯಾಕ್ಸಿನ ಮೇಲಂತೂ ಎಲ್ಲರೂ ಕೂಡ 0 ಮಾರ್ಕ್ಸೇ ತೆಗಿತಾ ಇದ್ದೀರಾ. ರೀಸನ್ ಇಷ್ಟೇ, ಯಾಕೆಂದರೆ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಯು ಡಿಡ್ ನಾಟ್ ರೇಸ್ ಎ ಕ್ವಶನ್ ಇನ್ ದ ಕ್ಲಾಸ್, ಯು ಡಿಡ್ ನಾಟ್ ಡೂ ವರ್ಕ್ ಆನ್ ದಟ್ ಏನಂತೀರ ಪರ್ಟಿಕ್ಯುಲರ್ ಟಾಪಿಕ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಈ ಕ್ವಶನ್ ಟ್ಯಾಗ್ಗಳು ಫಸ್ಟ್ ಇಯರ್ PUCಗೂ ಇದೆ, ಸೆಕೆಂಡ್ ಇಯರ್ PUCಗೂ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಇರುವಂಥದ್ದು. ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಬೇರೆ ಎಕ್ಸಾಂಪಲ್ ಬೇಕು ಸರ್, ನಮ್ಗೆ ಅರ್ಥ ಆಗಲಿಲ್ಲ ನೀವು ಹೇಳಿದ್ದು ಇವತ್ತು ಅಂತ ಹೇಳಿದರೆ, ಆಯಿತಾ, ದೀಸ್ ಆರ್ ದ ಕಾಮನ್ ಥಿಂಗ್ ಮ್ಯಾನ್. ನಾನು ಹೇಳಿದ್ದೆ ಅರ್ಥ ಆಗಬೇಕು ಅಂತಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ WH ಕ್ವಶನಿನ ಬೇರೆ ಎಕ್ಸಾಂಪಲ್ ತೆಗೆದುಕೊಂಡು ನಾನು ಅರ್ಥ ಮಾಡಿಸಿರುವ ವಿಡಿಯೋಸ್ಗಳ ಲಿಂಕ್ ಇದೆ. ಪ್ಲೀಸ್ ಚೆಕ್ಔಟ್ ದೋಸ್ ವಿಡಿಯೋಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ಈಗಾಗಲೇ ನಾನು ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಜೊತೆಗೆ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೆ ಈ ಕಮೆಂಟಲ್ಲಿ ಹೈಪ್ ಅಂತ ಬರ್ತಾ ಇದೆ, ಅಲ್ಲಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.